ಆಲ್, ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ಜೀಪ್ ಸಫಾರಿ ಅಂತೂ ನಮಗೆ ತುಂಬಾ ಅಡ್ವೆಂಚರಸ್ ಆಗಿತ್ತು ಆ್ಯಂಡ್ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ನಾನು ಮತ್ತು ಪ್ರವೀಣ್ ನಿನ್ನೆ ನಾವು ವಿಸಿಟ್ ಮಾಡದೇ ಇರುವ 3 ಮಸ್ಟ್ ವಿಸಿಟ್ ಪ್ಲೇಸಸ್ ಇನ್ ವ್ಯಾಗಮಾನ್ಗೆ ಹೋಗ್ತಾ ಇದ್ದೇವೆ. ನಾವಿವಾಗ ಇದ್ದೇವೆ ವ್ಯಾಗಮಾನ್ನ ಮೆಡೋಸಲ್ಲಿ. ಎಂಟ್ರಿ ಟಿಕೆಟ್ ಎಲ್ಲ ತೆಕ್ಕೊಂಡು ನಾವಿವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೇವೆ. ಪ್ರವೀಣ್ ಚಿಂಚಿತ್ತನ ಟ್ರಿಪ್ ಎಂಜಾಯ್. ಸೊ ನಾವಿವಾಗ ಮೆಡೋಸಲ್ಲಿದ್ದೇವೆ. ಹಾಯ್ ಸರ್. ಮೆಡೋಸಲ್ಲಿದ್ದೇವೆ. ಬೆಳಿಗ್ಗೆ ಬೈಕ್ ಆಫ್ ರೋಡ್ ರೈಡ್ಸ್ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಬೈಕಲ್ಲ, ಸಾರಿ, ಜೀಪಲ್ಲಿ ಆಫ್ ರೋಡ್ ರೈಡ್ಸ್ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಎಲ್ಲನೂ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇವಾಗ ಮೆಡೋಸಲ್ಲಿದ್ದೇವೆ. ಮೆಡೋಸಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹೋಗ್ತಾ ಇದ್ದೇವೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಹೋಗಬೇಕಾದ್ರೆ ದಾರಿಯುದ್ದಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿರುವ ವ್ಯೂ ನೋಡಿಕೊಂಡು ನಾವು ಹೋದ್ವಿ. ನಾವಿವಾಗ ಇದ್ದೇವೆ ಪೈನ್ ಫಾರೆಸ್ಟಲ್ಲಿ. ಇಲ್ಲಿ ಎಲ್ಲ ಕಡೆನೂ ಎಂಟ್ರಿ ಚಾರ್ಜಸ್ ಇರುತ್ತೆ. ಇಲ್ಲಿ ಕೂಡ ಎಂಟ್ರಿ ಟಿಕೆಟ್ ತಗೊಂಡು ನಾವು ಒಳಗಡೆ ಎಂಟ್ರಿ ಆದ್ವಿ. ಪೈನ್ ಫಾರೆಸ್ಟಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವಿಲ್ಲಿಂದ ಹೋಗ್ತಾ ಇದ್ದೇವೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಗ್ಲಾಸ್ ಬ್ರಿಡ್ಜ್. ನಾವಿವಾಗ ಫೈನಲಿ ಬಂದು ರೀಚ್ ಆದ್ವಿ ಗ್ಲಾಸ್ ಬ್ರಿಡ್ಜ್ ಹತ್ರ. ಅಲ್ಲಿ ನಿಮಗೆ ದೂರದಲ್ಲಿ ಕಾಣಿಸ್ತಾ ಇರೋದೇ ಗ್ಲಾಸ್ ಬ್ರಿಡ್ಜ್. ಗ್ಲಾಸ್ ಬ್ರಿಡ್ಜಲ್ಲಿ ಹೋಗಬೇಕಾದ್ರೆ ಮೊದಲು ಇಲ್ಲಿ ಕೌಂಟರಲ್ಲಿ ಪರ್ ಹೆಡ್ 250 ರುಪೀಸ್ದು ಟಿಕೆಟ್ ತಗೊಳ್ಬೇಕು. ಅದಾದಮೇಲೆ ಒಂದು ಸ್ಲಾಟಲ್ಲಿ ಎಟ್ ಎ ಟೈಮ್ 20 ಮೆಂಬರ್ಸ್ನ ಗ್ಲಾಸ್ ಬ್ರಿಡ್ಜ್ ಮೇಲೆ ಎಂಟರ್ ಆಗೋದಕ್ಕೆ ಬಿಡ್ತಾರೆ. ಒಂದು ಸಲ ಬ್ರಿಡ್ಜ್ ಮೇಲೆ ಎಂಟರ್ ಆದಮೇಲೆ ಅರೌಂಡ್ 10 ಮಿನಿಟ್ಸ್ ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು.
ನಾವು ಹೋಗಿದ್ದ ಸ್ಲಾಟಲ್ಲಿ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಮೇಲೆ ನಾನೇ ಎಂಟ್ರ್ ಆಗಿದ್ದೆ. ನನಗಂತೂ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರುವ ವ್ಯೂ ಸಿಕ್ತು. ಫಸ್ಟ್ ಅಂತೂ ಫುಲ್ ಜೋಶಲ್ಲಿ ಹೋದೆ. ಹೋಗ್ತಾ ಹೋಗ್ತಾ ಕೆಳಗೆ ನೋಡಬೇಕಾದ್ರೆ ತುಂಬಾ ಭಯ ಆಯಿತು. ಗ್ಲಾಸ್ ಬ್ರಿಡ್ಜಲ್ಲಿ ಹೋದದ್ದು ನಮಗಂತೂ ಒಂದು ಹೊಸ ಅನುಭವ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳಬಹುದು. ಎಲ್ಲ ಆದ್ಮೇಲೆ ಇಲ್ಲಿಂದ ನಾವಿವಾಗ ರಿಟರ್ನ್ ರೂಮ್ಗೆ ಹೋಗ್ತಾ ಇದ್ದೇವೆ. ರೂಮ್ಗೆ ರಿಟರ್ನ್ ಬಂದು ರೂಮ್ ವೇಕೆಟ್ ಮಾಡಿ ನಮ್ಮ ಲಗೇಜ್ ಎಲ್ಲ ತಗೊಂಡು ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೇವೆ. ನಮಗೆ ಈ ರೆಸಾರ್ಟ್ ಅಂತೂ ತುಂಬಾನೇ ಇಷ್ಟ ಆಯಿತು. ಅದ್ರ ಜೊತೆ ಇವರ ಹಾಸ್ಪಿಟಾಲಿಟೀಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿಂದ ನಮ್ಮ ಮುಂದಿನ ಪಯಣ ಎಳಪರ ಕಡೆಗೆ. ವ್ಯಾಗಮೋನಿಂದ ಎಳಪರಗೆ ಅರೌಂಡ್ 15 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ನಾವು ಹೊರಡಬೇಕಾದ್ರೆ ಸ್ವಲ್ಪ ಮಳೆ ಬರೋ ಲಕ್ಷಣನೂ ಕಾಣಿಸ್ತಾ ಇತ್ತು. ಎಳಪರ ರೀಚ್ ಆಗೋ ತನಕ ಮಳೆ ಬರ್ದಿದ್ರೆ ಸಾಕಪ್ಪ ಅಂತ ಅನ್ಕೊಂಡು ನಾವಿಲ್ಲಿಂದ ಹೊರಟ್ವಿ. ನನಗೆ ವ್ಯಾಗಮೋನಿಂದ ಎಳಪರಕ್ಕೆ ಹೋಗಬೇಕಾದ್ರೆ ಬೆಸ್ಟ್ ಅನಿಸಿದ್ದು ಎಳಪರಕ್ಕೆ ಹೋಗುವ ವೇ. ಕಂಪ್ಲೀಟಾಗಿ ನಿಮಗೆ 2 ಸೈಡು ಬ್ಯೂಟಿಫುಲ್ ಆಗಿರುವ ಟೀ ಎಸ್ಟೇಟ್ ನೋಡೋದಕ್ಕೆ ಸಿಗುತ್ತೆ. ಎಷ್ಟೇ ದೂರ ತನಕ ನೋಡಿದ್ರು ನಮಗೆ ಕಾಣಿಸೋದು ಬ್ಯೂಟಿಫುಲ್ ಆಗಿರುವ ಟೀ ಪ್ಲಾಂಟೇಶನ್. ಈ ರೋಡಲ್ಲಿ ಟ್ರಾವೆಲ್ ಮಾಡುವ ಎಕ್ಸ್ಪೀರಿಯನ್ಸ್ ಅಂತೂ ನಮಗೆ ತುಂಬಾನೇ ಇಷ್ಟ ಆಯಿತು ಆ್ಯಂಡ್ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ.
ಮದುವೆ ಎಳಪರದಲ್ಲಿ ಇರೋದ್ರಿಂದ ನಾವಿವಾಗ ನಮ್ಮ ಲಗೇಜನ್ನೆಲ್ಲ ಎಳಪರದಲ್ಲಿ ಇಟ್ಟು ನಮ್ಮ ಹತ್ರ ಇರುವ ಬೈಕನ್ನು ರಿಟರ್ನ್ ಮಾಡೋದಕ್ಕೆ ಅಂತ ಕೋಟೆಮ್ ಕಡೆಗೆ ಹೋಗ್ತಾ ಇದ್ದೇವೆ. ಅಷ್ಟೊತ್ತಿಗಾಗಲೇ ಮಳೆ ಬೇರೆ ಶುರುವಾಯಿತು. ನಮ್ಮ ಹತ್ರ ಲಗೇಜ್ ಏನು ಇಲ್ಲದೆ ಇರೋದ್ರಿಂದ ಇವಾಗ ಅಷ್ಟೊಂದೇನು ಟೆನ್ಷನ್ ಇಲ್ಲ. ರೈನ್ ಕೋಟ್ ಹಾಕ್ಕೊಂಡು ಮಳೆ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ರೈಡ್ನ ಬ್ಯೂಟಿಫುಲ್ ಆಗಿರೋ ನೇಚರ್ ಜೊತೆ ಕೋಟೆಮ್ ಕಡೆ ಕಂಟಿನ್ಯೂ ಮಾಡಿದ್ವಿ. ಎಳಪರದಿಂದ ಕೋಟೆಮ್ಗೆ ಅರೌಂಡ್ 72 ಕಿಲೋಮೀಟರ್ಸ್ ಜರ್ನಿ ಇದೆ. ಕೆಳಗೆ ಬರ್ತಾ ಬರ್ತಾ ನಮಗೆ ಘಾಟ್ ಸೆಕ್ಷನ್ ಇಂದ ಇಳಿತಾ ಇರೋ ಫೀಲು ಸೇಮ್ ನಮ್ಮ ಬೆಂಗಳೂರಿಂದ ಮಂಗಳೂರಿಗೆ ಮಳೆಗಾಲದಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಿಗೋ ಫೀಲ್ ಇಲ್ಲಿ ಸಿಗ್ತಾ ಇತ್ತು. ಮಳೆಗಾಲದಿಂದ ಅಲ್ಲಲ್ಲಿ ರಸ್ತೆ ಪಕ್ಕದಲ್ಲಿ ಹರಿತಾ ಇರುವ ಝರಿ ಎಲ್ಲಾನು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಹಾಗೇನೆ ದಾರಿಲಿ ಮುಂದೆ ಸಾಗ್ತಾ ಸಾಗ್ತಾ ಲಂಚ್ ಟೈಮ್ ಕೂಡ ಕಳೆದಿತ್ತು. ನಮಗಂತೂ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸೊ ಆನ್ ದ ವೇಲಿ ಎಲ್ಲಾದರೂ ಹೋಟೆಲ್ ಸಿಕ್ಕಿದ್ರೆ ನಿಲ್ಲಿಸಬೇಕು ಅಂತ ನೋಡ್ತಾ ಇದ್ವಿ. ಫೈನಲಿ ನಾವಿಲ್ಲಿ ಊಟಕ್ಕೆ ಅಂತ ಬೈಕ್ ನಿಲ್ಲಿಸಿದ್ವಿ. ಇಲ್ಲಿಂದ ವ್ಯೂ ಅಂತೂ ನೋಡೋದಕ್ಕೆ ಸಖತ್ತಾಗಿತ್ತು. ಫುಡ್ ಎಲ್ಲ ಆರ್ಡರ್ ಮಾಡಿರೋದು ಬರೋ ತನಕ ಇಲ್ಲಿ ವ್ಯೂ ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಆ್ಯಂಡ್ ಊಟಕ್ಕೆ ನಾವು ಆರ್ಡರ್ ಮಾಡಿದ್ವಿ ಚಟ್ಟಿಚೋರ್. ನನಗೆ ಚಟ್ಟಿಚೋರ್ ಅಂದರೆ ತುಂಬಾ ಇಷ್ಟ. ಚಟ್ಟಿಚೋರ್ ಅಂದರೆ ರೈಸ್, ಕರಿ, ಚಿಕನ್, ಫಿಶ್, ಪಿಕ್ಕಲ್, ಪಾಪಡ ಎಲ್ಲಾನು ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಒಟ್ಟಿಗೆ ಹಾಕಿ ಸರ್ವ್ ಮಾಡೋದು. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನನಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಪ್ರವೀಣ್ ಇಲ್ಲಿ ನಾರ್ಮಲ್ ಚೋರ್ ಕರಿ ತಗೊಂಡ್ರು. ಊಟ ಎಲ್ಲ ಮುಗಿಸಿ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅರೌಂಡ್ 4:30ಗೆಲ್ಲ ನಾವು ಕೋಟೆಮ್ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿ ನಾವು ಬೈಕ್ನ ರಿಟರ್ನ್ ಮಾಡಿ ಅಲ್ಲಿಂದ ರಿಟರ್ನ್ ಎಳಪರಗೆ ನಾನು ಮತ್ತು ಪ್ರವೀಣ್ ಬಸ್ಸಲ್ಲಿ ಬಂದ್ವಿ. ಹೋಪ್ ನಿಮ್ಗೆಲ್ರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್